ಭಕ್ತಾದಿಗಳೇ, ಹರಿಹರ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಿಂದ ನಿಮಗೆಲ್ಲರಿಗೂ ಶುಭಾಶಯವನ್ನು ನಾನು ಕೊಡ್ತೇನೆ. 2026ರ ಈ ವಾರ್ಷಿಕ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಆಚರಿಸಲು ಈಗಾಗಲೇ ನಮ್ಮ ಬಸಲಿಕದಿಂದ ಸಕಲ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೇ ತಿಂಗಳು ಆಗಸ್ಟ್ 30ನೇ ತಾರೀಕು ಭಾನುವಾರ ಪರಮಪೂಜ್ಯ ಡಾಕ್ಟರ್ ಡೂಮಿಂಗ್ ಡಯಸ್ ಕಾರವಾರದ ಧರ್ಮಾಧ್ಯಕ್ಷರು ಹಾಗೂ ಶಿವಮೊಗ್ಗ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತ ಅಧಿಕಾರಿಗಳಾದ ಇವರು ಈ ಒಂದು ಧ್ವಜಾರೋಹಣವನ್ನು ಮಾಡುವುದರ ಮುಖಾಂತರ ಹಬ್ಬಕ್ಕೆ ಅವರು ಚಾಲನೆಯನ್ನ ನೀಡಲಿದ್ದಾರೆ. ತದನಂತರ 9 ದಿನಗಳ ನವೀನ ಕಾರ್ಯಕ್ರಮವು ಇಲ್ಲಿ ಜರುಗುವುದು. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೂ ಹಾಗೂ ಸಂಜೆ 5 ಗಂಟೆಗೆ ಸರಿಯಾಗಿ ಮೆರವಣಿಗೆ, ಪ್ರಾರ್ಥನೆಗಳು, ನವನಗಳು ಮತ್ತು ಬಲಿಪೂಜೆಗಳು, ಪ್ರಬೋಧನೆಗಳು ಹಾಗೂ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವೂ ಕೂಡ ಇಲ್ಲಿ ಜರುಗುವುದು. ಜೊತೆಗೆ ಮಾತೆಗೆ ಪ್ರತಿ ವರ್ಷದಂತೆ ಪುಷ್ಪಾರ್ಚನೆಯೊಂದಿಗೆ ಅನೇಕ ಮೂಲೆಗಳಿಂದ ಬರುವಂತಹ ಸಹಸ್ರಾರು ಭಕ್ತರು ತಾಯಿಗೆ ತಮ್ಮ ಹೂವಿನ ಅರ್ಚನೆಯನ್ನು ಮಾಡುತ್ತಾ ನಮನವನ್ನು ಸಲ್ಲಿಸುತ್ತಾರೆ. ಆದ್ಮೇಲೆ ಸೆಪ್ಟೆಂಬರ್ 8ನೇ ತಾರೀಕು ನಮ್ಮ ಹರಿಹರ ಆರೋಗ್ಯ ಮಾತೆಯ ಹಬ್ಬ. 7ನೇ ತಾರೀಕಿನಂದೇ ವಿಶೇಷವಾಗಿ ರೋಗಿಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಲಿದ್ದೇವೆ. ರೋಗಿಗಳಿಗಾಗಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಲಿದ್ದೇವೆ. ಈ ಒಂದು ವಿಜೃಂಭಣೆಯ ಒಂದು ಆಚರಣೆಗೆ ಮೈಸೂರಿನ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರವರವರು ಈ ಒಂದು ಬಲಿಪೂಜೆಯನ್ನು ನೆರವೇರಿಸಿ ಭಕ್ತರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಲಿದ್ದಾರೆ. ಸೆಪ್ಟೆಂಬರ್ 8ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದ ವಿವಿಧ ಭಾಷೆಗಳಲ್ಲಿ ದಿವ್ಯ ಬಲಿಪೂಜೆಗಳು ನೆರವೇರುವುದು. 11 ಗಂಟೆಗೆ ಹಬ್ಬದ ಸಂಭ್ರಮದ ಗಾಯನ ದಿವ್ಯ ಬಲಿಪೂಜೆ ಇರುವುದು. ಈ ಒಂದು ಹಬ್ಬದ ಗಾಯನ ಬಲಿಪೂಜೆಯನ್ನ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ಡೂಮಿಂಗ್ ಡಯಸ್ ಅವರು ನೆರವೇರಿಸಲಿದ್ದಾರೆ. ಆದ್ಮೇಲೆ ಅದೇ ದಿನ ಸಂಜೆ 5 ಗಂಟೆಗೆ ಸೇವಂತಿಗೆ ಹೂವಿನಿಂದ ಅಲಂಕೃತಗೊಂಡಂತಹ ಹರಿಹರ ಆರೋಗ್ಯ ಮಾತೆಯ ಭವ್ಯ ತೇರು ಹರಿಹರ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಇಲ್ಲಿ ಮತ್ತೆ ದೇವಾಲಯಕ್ಕೆ ಬಂದು ದಿವ್ಯ ಬಲಿಪೂಜೆಯೊಂದಿಗೆ ಆ ಒಂದು ಹಬ್ಬವು ಮುಕ್ತಾಯಗೊಳ್ಳುವುದು. ಕರ್ನಾಟಕದ ಮೂಲೆಗಳಿಂದಲೂ ಹಾಗೂ ವಿವಿಧ ರಾಜ್ಯಗಳಿಂದ ಬರುವಂತಹ ಸಹಸ್ರಾರು ಜನರಿಗೆ ಇಲ್ಲಿ ತಂಗುವಂತಹ ವ್ಯವಸ್ಥೆಯನ್ನ ಹಾಗೂ ವಿಶೇಷವಾಗಿ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸಲು ಇಲ್ಲಿ ದೇವಾಲಯದಲ್ಲಿ ಅನೇಕ ಗುರುಗಳು ಇರುತ್ತಾರೆ. ಹಾಗೆ ನಿಮ್ಮ ಹರಕೆ, ಕೋರಿಕೆ, ಪ್ರಾರ್ಥನೆಗಳು ನೆರವೇರಿಸಲು ದೇವಾಲಯದ ಧಾರ್ಮಿಕ ಮಳಿಗೆಯಲ್ಲಿ ಎಲ್ಲ ಸಾಮಗ್ರಿಗಳು ಕೂಡ ದೊರೆಯುತ್ತವೆ. ಹಬ್ಬಕ್ಕಾಗಿ ವಿಶೇಷ ಹೂಗಳನ್ನು ಮತ್ತು ಮೇಣದ ಬತ್ತಿಗಳನ್ನು ಅಲ್ಲಿ ದೇವಾಲಯದ ಮುಂದೆ ಮಾರಾಟಕ್ಕೆ ಇಡಲಾಗುವುದು. ಆತ್ಮೀಯ ಭಕ್ತಾದಿಗಳೇ, ನೀವು ಬನ್ನಿ. ಕರ್ನಾಟಕದ ವೇಳಾಂಗಣಿ ಎಂದೇ ಪ್ರಖ್ಯಾತವಾಗಿರುವಂತಹ ಈ ಒಂದು ಸ್ಥಳದಲ್ಲಿ ಅನೇಕ ಅದ್ಭುತಗಳು, ಪವಾಡಗಳು ನಡೆಯುವಂತಹ ಒಂದು ಸ್ಥಳದಲ್ಲಿ ಸಹಸ್ರಾರು ಮಂದಿ ತಮ್ಮ ಬಂದು ಇಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಪಡೆಯುತ್ತಿದ್ದಾರೆ. ನೀವು ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ, ಪ್ರಾರ್ಥಿಸಿ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸಿ, ಕುಟುಂಬದ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸಿ. ದಯಾಮಯ ದೇವರು ನಮ್ಮ ಹರಿಹರ ಆರೋಗ್ಯ ಮಾತೆಯ ಮಧ್ಯಸ್ಥಿಕೆ ಪ್ರಾರ್ಥನೆಯಿಂದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.